ಎಸ್ ರಾಜೇಂದ್ರ, ಎಲ್ಲಿವರೆಗೆ ಬಂತು ನಿಮ್ಮ ಇನ್ವೆಸ್ಟಿಗೇಷನ್? ಯಾವುದೋ ಕಿಡ್ನ್ಯಾಪ್ ಕೇಸ್ ಬೇರೆ ಬಂದಿದೆ ಅಂತ? ಕಿಡ್ನ್ಯಾಪಿಂಗ್ ಕೇಸ್ ಬೇರೆ, ಆದರೆ ಕಿಡ್ನ್ಯಾಪರ್ಸ್ ವರ್ಧನ್ ಕಡೆಯವರು. ವಾಟ್? ಹೌದು ಸರ್. ಎನಿ ಪ್ರೂಫ್? ನೀವು ಹೇಳೋದು ನಿಜ ಆದ್ರೆ ಆ ವೀರೇಂದ್ರ ಮುಂದೆ ಇನ್ನೊಂದಿಷ್ಟು ಕಿರಿಕ್ ಮಾಡ್ತಾನಲ್ರಿ? ಮಾಡಲಿ ಬಿಡಿ ಸರ್, ಅವ್ರು ಹೇಳ್ದ ಹಾಗೇನೆ ವಿಲ್ ಬಿಲ್ಡ್ ಎನ್ ಏರ್ ಟೈಟ್ ಕೇಸ್. ಅಫ್ಕೋರ್ಸ್ ವರ್ಧನ್ ಕಡೆ ಕೊಲೆಗಾರನ ಕಂಡು ಹಿಡಿದೇ ಹಿಡಿತೀವಿ. ಹಾಗೆ ಇನ್ನೊಂದು ವಿಷಯ ಸರ್, ಇನ್ನೊಬ್ಬ ಸಸ್ಪೆಕ್ಟ್ ಬಿಜು ಅಂತ ಟ್ರೇಸ್ ಆಗಿದ್ದಾನಲ್ಲ, ಅವನು ಕಾಸರಗೋಡ್ನವನು ಅಂತ ಕನ್ಫರ್ಮ್ ಆಗಿದೆ. ಸೊ ಆಸ್ ಸೂನ್ ಆಸ್ ಪಾಸಿಬಲ್ ಕೇರಳ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಲ್ಪ್ ಬೇಕಾಗುತ್ತೆ. ನೀವು ಒಂದು ಮಾತು ಹೇಳ್ಬಿಡಿ ಸರ್. ಶೂರ್ ರಾಜೇಂದ್ರ, ನಾನು ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡ್ತೀನಿ. ಮತ್ತು ನೀವು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಲೂ ಹೇಳ್ತೀನಿ. ಶೋರ್ ಸರ್, ಡೀಟೇಲ್ಸ್ ಎಲ್ಲ ರಿಪೋರ್ಟಲ್ಲಿದೆ. ಓಕೆ, ಥ್ಯಾಂಕ್ ಯು ಸರ್. ಹಾಯ್ ರಾಜೇಂದ್ರ. ಸರ್, ನಮ್ಮ ಸ್ಟೇಷನ್ಗೆ ನಿಮ್ಮ ಪೋಸ್ಟಿಂಗ್ ಆಗಿರೋದು ತುಂಬ ಹೆಮ್ಮೆ ವಿಷಯ. ವೆಲ್ಕಮ್. ಥ್ಯಾಂಕ್ ಯು ಸರ್. ಕೂತ್ಕೊಳ್ಳಿ. ರಾಜೇಂದ್ರ, ಈ ಕೇಸು ಹೈ ಪ್ರೊಫೈಲ್ ಕೂಡ, ತುಂಬಾ ಪ್ರೆಷರ್ ಇದೆ. ನಿಮ್ಮ ಸ್ಟೇಷನಲ್ಲಿ ಪ್ರಾಪರ್ ಬ್ಯಾಕ್ ಎಂಡ್ ಇಲ್ಲ. ಎಕ್ಸ್ಕ್ಯೂಸ್ ಮಿ ಸರ್, ಅರ್ಥ ಆಗಲಿಲ್ಲ. ಓಕೆ, ಐ ವಿಲ್ ಕಮ್ ಟು ದ ಪಾಯಿಂಟ್. ಈ ಕೇಸನ್ನು ನಾನು ಬೇರೆ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಸಹಿ ಹಾಕಿ ಕಳಿಸ್ಕೊಡಿ. ಬಟ್ ಸರ್, ಕ್ರೈಮ್ ನಡೆದಿರೋದು ಈ ಸ್ಟೇಷನ್ ಲಿಮಿಟ್ಸಲ್ಲಿ, ನಾವೇ ಹ್ಯಾಂಡಲ್ ಮಾಡ್ತೀವಿ ಸರ್. ಹಾಗಲ್ಲ ರಾಜೇಂದ್ರ, ನಿಮ್ಮ ಸ್ಟೇಷನಲ್ಲಿರುವ ಮ್ಯಾನ್ ಪವರ್ ರಿಸೋರ್ಸಸ್ ತುಂಬ ಲಿಮಿಟೆಡ್ ಇದೆ. ಮತ್ತು ನಿಮಗೂ ಮಂಗಳೂರು ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ದ್ಯಾಟ್ಸ್ ದ ರೀಸನ್. ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಸರ್. ಬಟ್ ಬರ್ಡ್ಸ್ ಐ ವ್ಯೂನಲ್ಲಿ ನೋಡೋದಾದರೆ ಇದು ಎಲ್ಲ ಮರ್ಡರ್ ಥರ ಅಲ್ಲ ಸರ್. ಪುಟ್ಟೂರು, ರಿಮೋಟ್ ಏರಿಯಾ, ಯಾರೇ ಕೊಲೆ ಮಾಡಿದ್ರು ಮಾಡಿಸಿದ್ರು ಅವ್ರಿಗೆ ಗೊತ್ತಿತ್ತು ಅವನು ಇಲ್ಲೇ ಇದ್ದಾನೆ ಅಂತ. ನೋಟ್ ಮೈ ಪಾಯಿಂಟ್ ಸರ್. ಅಟ್ಯಾಕ್ ಆಗಿದೆ, ಅಟ್ಯಾಕ್ ಮಾಡಿದ್ದಾನೆ ಅಂತ ನಾನು ಹೇಳಲ್ಲ. ಐ ನೋ ದೇರ್ ಈಸ್ ಸ್ಟ್ರಾಂಗ್ ಮೋಟಿವ್ ಬಿಹೈಂಡ್ ದಿಸ್ ಮರ್ಡರ್. ವೆಲ್ ಪ್ಲ್ಯಾನ್ಡ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಮರ್ಡರ್ ಸರ್. ಕಳೆದ 8 ವರ್ಷಗಳಿಂದ ಇಲ್ಲಿ ಯಾವುದೇ ಒಂದು ದೊಡ್ಡ ಕೇಸ್ ಇಲ್ಲ, ಯಾವುದೇ ಗೈಡೆನ್ಸ್ ಇಲ್ಲ, ಆ್ಯಂಡ್ ರಿಸೋರ್ಸಸ್ ಸಪೋರ್ಟ್ ಮಾಡಿಲ್ಲ. ಸೊ ನಾವು ಗುಡ್ ಫಾರ್ ನಥಿಂಗ್ ಆಗಲೇಬೇಕಲ್ವ ಸರ್. ಟು ಪ್ರೂವ್ ಅವರ್ಸೆಲ್ಸ್ ಅಟ್ ಲೀಸ್ಟ್ ವಿ ಹ್ಯಾವ್ ಟು ಟೇಕ್ ಅಪ್ ದಿಸ್ ಕೇಸ್ ಸರ್. ಆರ್ ಯು ಶೂರ್ ರಾಜೇಂದ್ರ? ಎಸ್ ಸರ್. ಬಟ್ ಸರ್, ಸರಿ, ಈ ಕೇಸನ್ನು ನೀವೇ ಹ್ಯಾಂಡಲ್ ಮಾಡಿ. ಯಾವಾಗ ಏನು ಸಹಾಯ ಬೇಕಿದ್ರು ಯು ಕ್ಯಾನ್ ಕಾಲ್ ಮೀ ಆರ್ ಸಂತೋಷ್ ಡೈರೆಕ್ಟ್ಲಿ. ಸರ್, ಇಡೀ ಡಿಪಾರ್ಟ್ಮೆಂಟ್ ನಿಮ್ಮ ಜೊತೆಯಲ್ಲಿದೆ. ಸೊ ಕೇಸ್ನ ಪಿನ್ ಟು ಪಿನ್ ಡೀಟೇಲ್ ನಮಗೆ ಅಪ್ಡೇಟ್ ಮಾಡ್ತಿರ್ಬೇಕು. ಶೋ ಸರ್. ರಾಜೇಂದ್ರ, ಸತ್ತಿರೋ ವರ್ಧನ್ ಯೂನಿಯನ್ ಮಿನಿಸ್ಟರ್ ತಮ್ಮ. ಅವನಿಗಾಗಲೇ ಕೂಗಾಡ್ತಿರ್ಬೇಕು. ಹೈ ಪ್ರೊಫೈಲ್ ಕೇಸು ಹೇಗೆ ಡೀಲ್ ಮಾಡಬೇಕು ಅಂತ ನಿಂಗೆ ಚೆನ್ನಾಗಿ ಗೊತ್ತಿದೆ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್. ಎಸ್, ಅದು ನಿಮ್ಮ ಫೋನ್. ಓಕೆ ಸರ್. ಸರ್. ಕಮಿಷನರ್, ನನ್ನ ತಮ್ಮನ ಕೇಸು ನನಗೆಷ್ಟು ಮುಖ್ಯ ಅಂತ ನಿಮ್ಗೆ ಗೊತ್ತು. ನಿಮ್ಮ ಆಫೀಸರಿಗೆ ಹೇಳಿ ಕೇಸಲ್ಲಿ ಏನು ಲೂಪ್ ಹೋಲ್ ಇಲ್ಲದಾಗೆ ನೋಡೋಕೆ. ಇಲ್ಲಾಂದ್ರೆ ಯಾರಾದ್ರೂ ಕಣ್ಣಿಗೆ ಮಣ್ಣೆ ರಚಿ ಕಾನೂನನ್ನು ತಮ್ಮ ಕೈಗೆ ತಗೊಳ್ತಾರೆ. ಅದಕ್ಕೆ ನೀವೇ ಜವಾಬ್ದಾರಿ ಆಗ್ತೀರಾ. ಐ ಅಂಡರ್ಸ್ಟ್ಯಾಂಡ್ ಸರ್. ನೀವೇನು ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ. ಪ್ರೊಸೀಜರ್ ಆದ ಕೂಡಲೇ ಬಾಡಿನ ಮನೆಗೆ ಕಳಿಸಿ. ಮಾಡ್ತೀನಿ ಸರ್. ಮಾಡ್ತೀನಿ ಅಂತ ಹೋತ್ಲ ಹೊರ್ಕೊಂಡು ತಿರ್ಗಾಡೋದಲ್ಲ. ನನಗೆ ರಿಸಲ್ಟ್ ಬೇಗ ಬೇಕು, ಅರ್ಥ ಆಯ್ತಾ? ನಾನ್ಸೆನ್ಸ್. ಕಮಿಷನರ್ ಅಂದ್ರೆ ಅಷ್ಟು ಮರ್ಯಾದೆ ಬೇಡವಾ? ನಮ್ಮ ಕಷ್ಟ ಯಾರ ಹತ್ರ ಹೇಳೋದು? ನನ್ಗೆ ಅರ್ಥ ಆಗುತ್ತೆ ಸರ್. ಥ್ಯಾಂಕ್ ಯು. ನೀವು? ಸೆಕ್ಯೂರಿಟಿ ಗಾರ್ಡ್. ನನ್ನೊಂದು ಸೈಕಲ್ ಕದ್ದೋಗಿದೆ ಸರ್, ಅದಕ್ಕೆ ಕಂಪ್ಲೇಂಟ್ ಕೊಡೋಣ ಅಂತ ಬಂದೆ. ಒಳಗೋಗ್ರಿ. ನಾನ್ಸೆನ್ಸ್. ಅಷ್ಟು ಗೊತ್ತಲ್ಲ, ಹೋಗಚೆ. ಸರ್, ಇಷ್ಟೊಂದು ಹೈ ಪ್ರೊಫೈಲ್ ಕೇಸ್ನ ಇವಾಗ ತಾನೇ ಟ್ರಾನ್ಸ್ಫರ್ ಆಗಿ ಬಂದಿರೋ ಹೊಸ ಆಫೀಸರ್ ವಹಿಸಿದ್ದೀರಾ. ಅದು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಬಂದಿರೋದು ಸರ್. ಅವರು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರಂತ ಮಾತ್ರ ನಿಮ್ಗೆ ಗೊತ್ತಿರೋದು ಸಂತೋಷ್. ಆದರೆ ಅವರ ಬಗ್ಗೆ ನನಗೆ ಮುಂಚಿಂದಾನು ಗೊತ್ತು. ಇರಾನಿ ಗ್ಯಾಂಗ್ ಚೈನ್ ಸ್ನ್ಯಾಚಿಂಗ್ ಕೇಸು, ಬ್ಯಾಂಗ್ಳೂರ್ ಟೆಕ್ಕಿ ಸೀರಿಯಲ್ ಮರ್ಡರ್ ಕೇಸು, ಡೈಮಂಡ್ ಮರ್ಚೆಂಟ್ ಭರತ್ ಲಾಲ್ ಅವರ ಮಗಳ ಕಿಡ್ನ್ಯಾಪಿಂಗ್ ಕೇಸು, ಸೈಕೋಪಾತ್ ಕಿಲ್ಲರ್ ಸಂತೋಷ್ ರೆಡ್ಡಿ ಕೇಸು, ಇದನ್ನೆಲ್ಲ ಸಾಲ್ವ್ ಮಾಡಿದ ಟೀಮ್ನ ಲೀಡ್ ಮಾಡ್ತಾ ಇದ್ದಿದ್ದು
ಇದೇ ರಾಜೇಂದ್ರ ಗೌಡ ರೀ. ಅಷ್ಟೇ ಅಲ್ಲ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿನಲ್ಲಿ ರಾಜೇಶ್ ವರ್ಮಾ ಟೀಮಲ್ಲಿ ಟೆರರಿಸ್ಟ್ ಆಪರೇಷನ್ ಆದಾಗ ಭಾಗಿಯಾದ ಏಕೈಕ ಪೊಲೀಸ್ ಇನ್ಸ್ಪೆಕ್ಟರ್ ರಾಜೇಂದ್ರ ಗೌಡ. ರಿವಾರ್ಡ್ ಅಂತ ಕೊನೆಗೆ ಅವರಿಗೆ ಸಿಕ್ಕಿದ್ದು ಬರೇ ಟ್ರಾನ್ಸ್ಫರ್ಸ್ಗಳಷ್ಟೇ. ಈಸ್ ಅ ಕ್ಲೀನ್ ಮ್ಯಾನ್. ಐ ಆಮ್ 100% sure that he'll solve the case. You must review his achievement. Sure, sir. I'll look into it. ಏನ್ರಿ ಕಮಿಷನರ್, ಎಲ್ಲಿವರೆಗೆ ಬಂತು ನನ್ನ ತಮ್ಮನ ಕೇಸ್ ವಿಚಾರ? ಸರ್, ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸರ್. ಇದೇನ್ರಿ ಮೀಡಿಯಾದವರು ಪಬ್ಲಿಕ್ ಹೇಳ್ದಾಗೆ ನನಗೆ ಹೇಳ್ತಾ ಇದ್ದೀರಾ? ನನ್ನ ತಮ್ಮನನ್ನು ಕೊಲೆ ಮಾಡಿದವರ ಮೇಲೆ ಸ್ಟ್ರಾಂಗ್ ಕೇಸ್ ಹಾಕ್ಬೇಕಂತ ನಾನು ಹೇಳಿದ್ರೆ ಆ ನಿಮ್ಮ ಹೊಸ ಆಫೀಸರ್ ರಾಜೇಂದ್ರ ನಮ್ಮ ಹುಡುಗರನ್ನೇ ಟಾರ್ಗೆಟ್ ಮಾಡ್ತಿದ್ದಾನಂತೆ. ಇದೇನ್ರಿ ನೀವು ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು? ಸರ್, ನಿಮಗೆ ಗೊತ್ತಲ್ಲ, ಇನ್ವೆಸ್ಟಿಗೇಷನ್ ಅಂದಮೇಲೆ ಎಲ್ಲ ಆ್ಯಂಗ್ಲಿಂದನೂ ಯೋಚನೆ ಮಾಡಬೇಕಾಗತ್ತೆ ಸರ್. ಆಕ್ಚುಲಿ ಅಶ್ರಫ್ ಅನ್ನುವ ಒಬ್ಬ ಲೋಕಲ್ ಮೆಕ್ಯಾನಿಕ್ ಅನ್ನು ನಾವು ಕಸ್ಟಡಿಗೆ ತಗೊಂಡಿದ್ದೇವೆ ಸರ್. ಅವನ ಮೂಲಕ ಕಾಸರಗೋಡ್ನಲ್ಲಿರುವ ಒಬ್ಬ ಸಸ್ಪೆಕ್ಟ್ ಅನ್ನ ಟ್ರೇಸ್ ಮಾಡ್ತಾ ಇದ್ದೀವಿ ಸರ್. ಹಾಗೆ ಅತುಲ್ ಅನ್ನುವ ಇನ್ನೊಂದು ಹೆಸರು ಬಂದಿದೆ ಸರ್. ಅವನು ವರ್ಧನ್ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ನಂತೆ. ಸುಮಾರು ದಿನಗಳಿಂದ ಆಫೀಸ್ನಲ್ಲಾಗ್ಲಿ ಅಥವಾ ಅಪಾರ್ಟ್ಮೆಂಟ್ನಲ್ಲಾಗ್ಲಿ ಕಾಣಿಸ್ತಾ ಇಲ್ಲ. ಸೊ ಸದ್ಯಕ್ಕೆ ಇಷ್ಟೇ ಅಪ್ ಟು ಡೇಟ್ ಸರ್. ಮುಂದಕ್ಕೆ ಏನಾದರೂ ಇದ್ರೆ ನಿಮಗೆ ಫೋನ್ ಮಾಡಿ ತಿಳಿಸ್ತೀನಿ ಸರ್. ಎಸ್ ರಾಜೇಂದ್ರ, ಎಲ್ಲಿವರೆಗೆ ಬಂತು ನಿಮ್ಮ ಇನ್ವೆಸ್ಟಿಗೇಷನ್? ಯಾವುದೋ ಕಿಡ್ನಾಪ್ ಕೇಸ್ ಬೇರೆ ಬಂದಿದೆ ಅಂತ? ಕಿಡ್ನಾಪಿಂಗ್ ಕೇಸ್ ಬೇರೆ, ಆದರೆ ಕಿಡ್ನಾಪರ್ಸ್ ವರ್ಧನ್ ಕಡೆಯವರು. ವಾಟ್? ಹೌದು ಸರ್. ಎನಿ ಪ್ರೂಫ್? ನೀವು ಹೇಳೋದು ನಿಜ ಆದ್ರೆ ಆ ವೀರೇಂದ್ರ ಮುಂದೆ ಇನ್ನೊಂದಿಷ್ಟು ಕಿರಿಕ್ ಮಾಡ್ತಾನಲ್ರಿ? ಮಾಡಲಿ ಬಿಡಿ ಸರ್. ಅವ್ರು ಹೇಳಿದ ಹಾಗೇನೆ ವಿಲ್ ಬಿಲ್ಡ್ ಎನ್ ಏರ್ ಟೈಟ್ ಕೇಸ್. ಅಫ್ಕೋರ್ಸ್ ವರ್ಧನ್ ಕಡೆ ಕೊಲೆಗಾರನ ಕಂಡು ಹಿಡಿದೇ ಹಿಡಿತೀವಿ. ಹಾಗೆ ಇನ್ನೊಂದು ವಿಷಯ ಸರ್, ಇನ್ನೊಬ್ಬ ಸಸ್ಪೆಕ್ಟ್ ಬಿಜು ಅಂತ ಟ್ರೇಸ್ ಆಗಿದ್ದಾನಲ್ಲ, ಅವನು ಕಾಸರಗೋಡ್ನವನು ಅಂತ ಕನ್ಫರ್ಮ್ ಆಗಿದೆ. ಸೊ ಆಸ್ ಸೂನ್ ಆಸ್ ಪಾಸಿಬಲ್ ಕೇರಳ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಲ್ಪ್ ಬೇಕಾಗುತ್ತೆ. ನೀವು ಒಂದು ಮಾತು ಹೇಳ್ಬಿಡಿ ಸರ್. ಶೂರ್ ರಾಜೇಂದ್ರ, ನಾನು ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡ್ತೀನಿ. ಮತ್ತು ನೀವು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಲೇ ಹೇಳ್ತೀನಿ. ಶೋರ್ ಸರ್. ಡೀಟೇಲ್ಸ್ ಎಲ್ಲ ರಿಪೋರ್ಟಲ್ಲಿದೆ. ಓಕೆ, ಥ್ಯಾಂಕ್ ಯು ಸರ್. ರಾಜೇಂದ್ರ, ದರ್ ಇಸ್ ಅ ಬ್ಯಾಡ್ ನ್ಯೂಸ್ ಫಾರ್ ಯು. ಬ್ಯಾಡ್ ನ್ಯೂಸಾ? ಏನು ಸರ್? ಕಾಸರಗೋಡ್ನಲ್ಲಿ ಇದ್ದಾನಲ್ಲ ನಿನ್ನ ಸಸ್ಪೆಕ್ಟ್ ಬಿಜು, ಅವನಿಗೆ ಆಕ್ಸಿಡೆಂಟ್ ಆಯಿತು. ಹಿ ಡಿಡ್ ನಾಟ್ ಸರ್ವೈವ್. ಸತ್ ಹೋದ. ಓ ನೋ. ಸರ್, ಯಾವಾಗ? ಹೇಗೆ? ಆ ವಿಚಾರ ಗೊತ್ತಿದ್ದಿದ್ದೆ ಇಬ್ಬರಿಗೆ ಸರ್. ಅಂಡ್ ನಮ್ಮಲ್ಲೇ ಯಾರಾದರೂ... ರಾಜೇಂದ್ರ, ಕಾಮ್ ಯುವರ್ ನರ್ವ್ಸ್. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಏನು ಅರ್ಥ ಆಗುತ್ತೋ ಸರ್? ನೀವು ಫೋನ್ ಮಾಡಿ ಬಿಜು ಸತ್ತೋದ ಅಂತೀರಾ. ಇಲ್ಲಿ ಅಶ್ರಫ್ನ ಹಾಸ್ಪಿಟ್ಲಲ್ಲಿ ಅಟ್ಯಾಕ್ ಮಾಡಕ್ಕೆ ಬಂದಿದ್ದಾರೆ. ವಾಟ್? ಹಾಸ್ಪಿಟ್ಲಲ್ಲಿ ಅಟ್ಯಾಕ್ ಆಯ್ತಾ? ಸೆಕ್ಯೂರಿಟಿ ಟೈಟ್ ಮಾಡ್ರಿ ಸರ್. ಈ ಸ್ಟಾಫ್ನ ಇಟ್ಕೊಂಡು ನಾನು ಹೇಗೆ ಸರ್ ಮ್ಯಾನೇಜ್ ಮಾಡಲಿ? ಇಬ್ಬರಿಗೆ ವಯಸ್ಸಾಗಿದೆ. ಒಬ್ರು ಲೇಡಿ ಕಾನ್ಸ್ಟೇಬಲ್ ಕಿಶೋರ್ಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಒಬ್ಬನ ವರ್ಧನ್ ಹುಡುಗರಿಂದ ಕಳಿಸಿದ್ದೀನಿ, ಒಬ್ಬನ ವರ್ಧನ್ ವೈಫ್ ಹಿಂದೆ ಬಿಟ್ಟಿದ್ದೀನಿ ಸರ್. ಉಳಿದಿರೋದು ಇಬ್ರು. ಅವರಿಬ್ಬರನ್ನ ಇಟ್ಕೊಂಡು ನಾನು ಸ್ಟೇಷನು ನಡೆಸಬೇಕು, ಇನ್ವೆಸ್ಟಿಗೇಷನು ಮಾಡಬೇಕು ಅಂದ್ರೆ ಹೇಗೆ ನಡೆಯುತ್ತೆ ಸರ್? ಸರ್, ಹತ್ತಿರದ ಸ್ಟೇಷನಿಂದ ಯಾರಾದರೂ ಅಡಿಷನಲ್ ಸ್ಟಾಫ್ನ ಕಳಿಸ್ಕೊಡಿ ಸರ್, ಪ್ಲೀಸ್. ಇದನ್ನು ಮೊದಲೇ ಯಾಕೆ ಹೇಳಲಿಲ್ಲ? ಓಕೆ ಓಕೆ, ಐ ವಿಲ್ ಅರೇಂಜ್. ರಾಜೇಂದ್ರ, ದರ್ ಇಸ್ ಅ ಬ್ಯಾಡ್ ನ್ಯೂಸ್ ಫಾರ್ ಯು. ಬ್ಯಾಡ್ ನ್ಯೂಸಾ? ಏನು ಸರ್? ಕಾಸರಗೋಡ್ನಲ್ಲಿ ಇದ್ದಾನಲ್ಲ ನಿನ್ನ ಸಸ್ಪೆಕ್ಟ್ ಬಿಜು, ಅವನಿಗೆ ಆಕ್ಸಿಡೆಂಟ್ ಆಯಿತು. ಹಿ ಡಿಡ್ ನಾಟ್ ಸರ್ವೈವ್. ಸತ್ ಹೋದ. ಓ ನೋ. ಸರ್, ಯಾವಾಗ? ಹೇಗೆ? ಆ ವಿಚಾರ ಗೊತ್ತಿದ್ದಿದ್ದೆ ಇಬ್ಬರಿಗೆ ಸರ್. ಅಂಡ್ ನಮ್ಮಲ್ಲೇ ಯಾರಾದರೂ... ರಾಜೇಂದ್ರ, ಕಾಮ್ ಯುವರ್ ನರ್ವ್ಸ್. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಏನು ಅರ್ಥ ಆಗುತ್ತೋ ಸರ್? ನೀವು ಫೋನ್ ಮಾಡಿ ಬಿಜು ಸತ್ತೋದ ಅಂತೀರಾ. ಇಲ್ಲಿ ಅಶ್ರಫ್ನ ಹಾಸ್ಪಿಟ್ಲಲ್ಲಿ ಅಟ್ಯಾಕ್ ಮಾಡಕ್ಕೆ ಬಂದಿದ್ದಾರೆ. ವಾಟ್? ಹಾಸ್ಪಿಟ್ಲಲ್ಲಿ ಅಟ್ಯಾಕ್ ಆಯ್ತಾ? ಸೆಕ್ಯೂರಿಟಿ ಟೈಟ್ ಮಾಡ್ರಿ ಸರ್. ಈ ಸ್ಟಾಫ್ನ ಇಟ್ಕೊಂಡು ನಾನು ಹೇಗೆ ಸರ್ ಮ್ಯಾನೇಜ್ ಮಾಡಲಿ? ಇಬ್ಬರಿಗೆ ವಯಸ್ಸಾಗಿದೆ. ಒಬ್ರು ಲೇಡಿ ಕಾನ್ಸ್ಟೇಬಲ್ ಕಿಶೋರ್ಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಒಬ್ಬನ ವರ್ಧನ್ ಹುಡುಗರಿಂದ ಕಳಿಸಿದ್ದೀನಿ, ಒಬ್ಬನ ವರ್ಧನ್ ವೈಫ್ ಹಿಂದೆ ಬಿಟ್ಟಿದ್ದೀನಿ ಸರ್. ಉಳಿದಿರೋದು ಇಬ್ರು. ಅವರಿಬ್ಬರನ್ನ ಇಟ್ಕೊಂಡು ನಾನು ಸ್ಟೇಷನು ನಡೆಸಬೇಕು, ಇನ್ವೆಸ್ಟಿಗೇಷನು ಮಾಡಬೇಕು ಅಂದ್ರೆ ಹೇಗೆ ನಡೆಯುತ್ತೆ ಸರ್? ಸರ್, ಹತ್ತಿರದ ಸ್ಟೇಷನಿಂದ ಯಾರಾದರೂ ಅಡಿಷನಲ್ ಸ್ಟಾಫ್ನ ಕಳಿಸ್ಕೊಡಿ ಸರ್, ಪ್ಲೀಸ್. ಇದನ್ನು ಮೊದಲೇ ಯಾಕೆ ಹೇಳಲಿಲ್ಲ? ಓಕೆ ಓಕೆ, ಐ ವಿಲ್ ಅರೇಂಜ್. ಸರ್,
ಇವತ್ತೇನೋ ಕಾದಿದೆ. ರಾಜೇಂದ್ರ. ಸರ್. ಏ ಇನ್ಸ್ಪೆಕ್ಟರ್, ನನ್ನ ಹುಡುಗರ ಜೊತೆ ಆಟ ಆಡಬೇಡ. ಅಂದ್ರೆ ಅವರನ್ನು ಟಾರ್ಗೆಟ್ ತರ ಯೂಸ್ ಮಾಡಿ ಮುಗಿಸ್ಬಿಟ್ಯಾ? ಸರ್, ನನ್ಗೆ ಯಾಕೋ ಇದು ಗ್ಯಾಂಗ್ ವಾರ್ ರಿಲೇಟೆಡ್ ಕಿಲ್ಲಿಂಗ್ ಅಲ್ಲ ಅನ್ಸುತ್ತೆ. ಇಟ್ಸ್ ಅ ಪ್ಲಾನ್ ಮರ್ಡರ್ ಸರ್. ನಾನು ಅದನ್ನೇ ಹೇಳ್ತಿರೋದು ಕಮಿಷನರ್. ಗ್ಯಾಂಗ್ ವಾರ್ ಇಲ್ಲ, ಏನೂ ಇಲ್ಲ. ಎಲ್ಲ ನಿಮ್ಮ ಆಫೀಸರ್ದೇ ಕೆಲಸ. ನೋಡಿ, ಇವನಿಗೆ ಮೊದಲೇ ನಮ್ಮ ಹುಡುಗರ ಮೇಲೆ ಕಣ್ಣು. ಇವನೇ ಪ್ಲಾನ್ ಮಾಡಿದ. ಸರ್ ಪ್ಲೀಸ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದೀರಿ ರಾಜೇಂದ್ರ? ನಿನ್ನೆ ನೋಡಿದ್ರೆ ವರ್ಧಾನ್ ಕೊಲೆಯಲ್ಲಿ ತ್ಯಾಗರಾಜ್ ಇನ್ವಾಲ್ವ್ಮೆಂಟ್ ಇದೆ, ಆದ್ರೆ ಅವರು ಕೊಲೆ ಮಾಡಲಿಲ್ಲ ಅಂದ್ರಿ. ಇವಾಗ ನೋಡಿದ್ರೆ ಶರದ್ ಗಣ ಅವರು ಗ್ಯಾಂಗ್ ವಾರ್ ಕಿಲ್ಲಿಂಗ್ ಮಾಡಲಿಲ್ಲ ಅಂದ್ರಿ. ಅಲ್ಲ, ನಮ್ಗೆ ಯಾರಿಗೂ ಕಾಣಿಸದೇ ಇದ್ದದ್ದು ನಿಮ್ಗೆ ಹೇಗೆ ಕಾಣಿಸುತ್ತೆ? ಪ್ಲೀಸ್ ಎಕ್ಸ್ಪ್ಲೇನ್. ಏ ಕಮಿಷನರ್, ನೀವೇನ್ರಿ ಅವಳ ಹತ್ರ ಸಾರಿ ಪ್ಲೀಸ್ ಅಂತ ಗೋಗರೈತಿದ್ದೀರಿ? ಸರ್ ಪ್ಲೀಸ್, ಇದು ನಮ್ಮ ಡಿಪಾರ್ಟ್ಮೆಂಟ್ ವಿಚಾರ, ನಿಮ್ಗೆ ಗೊತ್ತಾಗಲ್ಲ. ನಮ್ಮ ಕೆಲಸ ನಮ್ಗೆ ಮಾಡಕ್ ಬಿಟ್ರೆ ನಿಮ್ ಕ್ಲಾರಿಟಿ ಕೊಡ್ಬೋದು. ಇಲ್ಲ ಅಂದ್ರೆ ಈ ಕೇಸ್ ಮುಗಿದ ತಕ್ಷಣ ನಿಮ್ಮ ಆಫೀಸಿಗೆ ಬಂದು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೌ ಯು ಪ್ಲೀಸ್ ಎಕ್ಸ್ಪ್ಲೇನ್ ರಾಜೇಂದ್ರ. ಎಸ್ ಸರ್, ಲೆಟ್ ಮಿ ಡೂ ಇಟ್. ಸರ್, ನಿಮಗೆ ಗೊತ್ತಿರೋ ಹಾಗೆ ಒಂದು ಕೇಸ್ನ ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ಆ ಕೇಸಿಗೆ ಸಂಬಂಧಪಟ್ಟ ಕ್ಲೂಸ್ ಆಗಲಿ, ಇನ್ಫಾರ್ಮೇಷನ್ಸ್ ಆಗಲಿ ಎಲ್ಲವೂ ಒಂದೇ ಸತಿಗೆ ಅಥವಾ ಸರಿಯಾದ ಆರ್ಡರ್ನಲ್ಲಿ ಸಿಗಲ್ಲ ಸರ್. ಸಿಕ್ಕಿರೋ ಇನ್ಫಾರ್ಮೇಷನ್ಸ್ನ ನಾವು ಒಂದು ಟೈಮ್ ಲೈನಲ್ಲಿ ಜೋಡಿಸ್ಬೇಕಾಗುತ್ತೆ. ಜಸ್ಟ್ ಲೈಕ್ ಜಿಗ್ಸಾ ಪಜಲ್. ಇಲ್ಲೂ ಕೂಡ ಅದೇ ಅಪ್ಲಿಕಬಲ್ ಆಗುತ್ತೆ. ನಮಗೆ ಸಿಕ್ಕಿರೋ ಸಸ್ಪೆಕ್ಟ್ಗಳನ್ನ ನಾವು ಇಂಟ್ರಾಗೇಟ್ ಮಾಡಿದ್ಮೇಲೆ ಇನ್ನೊಬ್ಬನ ಇನ್ವಾಲ್ವ್ಮೆಂಟ್ ಇದರಲ್ಲಿ ತುಂಬ ಶೂರ್ ಆಗಿ ಕಾಣಿಸ್ತಾ ಇದೆ ಸರ್. ಅದು ಸುನಿಲ್, ಪ್ರೇಮ ಲವರ್. ಅವನು ವರ್ಧನ್ನ ಸಾಯಿಸಿದ ಮೇಲೆ ವರ್ಧನ್ ಬಗ್ಗೆ ಯಾರಿಗೆಲ್ಲ ಚೆನ್ನಾಗಿ ಗೊತ್ತು ಅವರನ್ನೆಲ್ಲ ಒಬ್ಬೊಬ್ಬರನ್ನ ಕೊಲ್ತಾ ಬಂದಿದ್ದಾನೆ. ಯುನೋ, ಟು ಮೇಕ್ ಶೋರ್ ದಟ್ ದೆರ್ ಆರ್ ನೋ ಲೂಸ್ ಎಂಡ್ಸ್. ಸರ್, ಅವತ್ತು ರಾತ್ರಿ ಒಂದೇ ಕೊಲೆ ನಡೆದಿತ್ತು, ಆದರೆ 2 ಕ್ರೈಮ್ ಆಗಿತ್ತು. 2ನೇ ಕ್ರೈಮು ಬ್ಯಾಂಗ್ಳೂರಿನ ಮಗು ಕಿಡ್ನ್ಯಾಪಿಂಗ್. ವರ್ಧನ್ ಮಾಡಿಸಿದ್ದು. ಆ ಕೇಸಿಗೆ ಸಂಬಂಧಪಟ್ಟ ಡೀಟೇಲ್ಸ್ ಎಲ್ಲ ಈ ಫೈಲ್ನಲ್ಲಿದೆ. ಏ ಇನ್ಸ್ಪೆಕ್ಟರ್, ನಿಂದ ಅತ್ಯ ಆಯ್ತು. ನನ್ನ ತಮ್ಮನ್ನು ನನ್ನ ಹುಡುಗರನ್ನು ಕೊಲೆ ಮಾಡಿದ ಆ ತ್ಯಾಗರಾಜನ ಮೇಲೆ ಕೇಸ್ ಹಾಕೋದನ್ನು ಬಿಟ್ಟು ನನ್ನ ತಮ್ಮ ಬದುಕಿಲ್ಲ ಅಂತ ಇನ್ನೂ ಇಲ್ದ ಕೇಸನ್ನು ಅವನ ಮೇಲೆ ಹಾಕಿ ಆ ತ್ಯಾಗರಾಜನ್ನ ಫ್ರೀ ಆಗಿ ಬಿಟ್ಟಿದ್ಯಲ್ಲ? ಏ ಕಮಿಷನರ್, ಇಲ್ಲಿ ಏನ್ ನಡೀತಿದೆ ಅಂತ ಗೊತ್ತಿಲ್ಲೋ ನಿಮಗೆ? ಆ ತ್ಯಾಗರಾಜನ್ ಬಿಸಾಡು ಎಂಜಲ್ ಕಾಸಿಗೆ ಅವನ ಜೊತೆ ಆಟ ಆಡ್ತಾ ಇದ್ದಾನೆ. ಎಷ್ಟಾದ್ರೂ ಪನಿಷ್ಮೆಂಟ್ ಮೇಲೆ ಬಂದವನಲ್ವಾ? ಅಲ್ಲೂ ಇಂಥದೇ ಕೇಸಲ್ಲಿ ತಗಲಾಕೊಂಡಿರ್ಬೇಕು. ನೀನು ಇದನ್ನೆಲ್ಲ ಮಾಡೋಕೆ ಯಾರಿಂದ ಎಷ್ಟೆಷ್ಟು ಹಣ ತೆಗೆದುಕೊಂಡಿದ್ದೀಯಂತ ನನಗೆ ಗೊತ್ತಿದೆ. ಈ ಕೇಸ್ ಮುಗಿಲಿ, ಆಮೇಲೆ ನೋಡ್ಕೋತೀನಿ. ಸರ್, ಏನ್ ಹೇಳ್ತಾ ಇದ್ದೀರಾ? ನಮ್ಮ ಆಫೀಸರ್ ಮೇಲೆ ಯಾಕೆ ಎಲಿಗೇಷನ್ ಹಾಕ್ತೀರಿ? ಎಲಿಗೇಷನ್ ಅಲ್ರಿ, ಪ್ರೂಫ್ ಇದೆ ನನ್ನ ಹತ್ರ. ಟೈಮ್ ಬರುವಾಗ ಹೇಳ್ತೀನಿ. ಆ ಒಂದು ಕೆಲಸ ಮಾಡಿ, ಆ ಕಿಡ್ನಾಪ್ ಕೇಸನ್ನ ಕಿತ್ತಾಕ್ಬಿಡಿ. ಹಾಗೇನೆ ಈ ಕೇಸನ್ನು ನಮ್ಮ ಲಕ್ಷ್ಮಣ್ ಇರುವ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿ. ಬೇಕಾದ್ರೆ ಆ ಪ್ರೇಮಲನ್ನು ಈ ಕೇಸಲ್ಲಿ ಸೇರಿಸಿ. ಏನಾದ್ರೂ ಮಾಡಿ, ಯಾವುದೇ ಕಾರಣಕ್ಕೂ ಆ ತ್ಯಾಗರಾಜ್ ಮಾತ್ರ ತಪ್ಪಿಸಬಾರ್ದು. ಬಟ್ ಸರ್, ಬಟ್ಟಿಲ್ಲ ಒಬ್ಬಟ್ಟಿಲ್ಲ. ಕ್ರಿಮಿನಲ್ ಕಣ್ಮುಂದೆ ಇದ್ರೂ ಅವರ ಹತ್ರ ಕಾಸು ಇಸ್ಕೊಂಡು ಕಣ್ಮುಚ್ಕೊಂಡಿರುವ ನಿಮ್ಮಂತ ಇನ್ಸ್ಪೆಕ್ಟರ್ನು ಸಸ್ಪೆಂಡ್ ಮಾಡಬೇಕು. ನಿಮ್ಮ ಸ್ಟೇಷನ್ನ ಸ್ಕ್ರಾಪ್ ಮಾಡಬೇಕು.